ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನಗೆ ಒಂದ್ ಸ್ವಲ್ಪನೂ ಟೇಸ್ಟ್ ಇಲ್ಲ. ಈ ಸೀರೆಗೆ ಆ ಜುಮ್ಕಿ ಸೂಟ್ ಆಗ್ತಿದ್ಯಾ ನೋಡು. ಯಾಕೆ ಎಷ್ಟು ಚೆನ್ನಾಗಿದೆಯಲ್ಲ. ನಿನ್ಗೆ ಒಂದ್ ಸ್ವಲ್ಪನೂ ಸ್ಟೈಲ್ ಮಾಡಕ್ ಬರಲ್ಲ. ಅದ್ ಹಾಕೊಂಡ್ ಟ್ರೈ ಮಾಡು. ಅದಲ್ಲ ಅದು. ನೋಡಿದ್ಯಾ ಎಷ್ಟ್ ಚೆನ್ನಾಗಿ ಸೂಟ್ ಆಗ್ತಿದೆ. ಅಯ್ಯೋ ಇಷ್ಟೆಲ್ಲ ಯಾಕೆ ಮಾಡ್ಬೇಕು, ಯಾವ್ದೋ ಒಂದು ಹಾಕೊಂಡ್ರೆ ಆಯ್ತಪ್ಪ. ಅಯ್ಯ ಒಳ್ಳೆ ಜೀವನದಲ್ಲಿ ಜಿಗುಪ್ಸೆ ಬಂದವ್ರ ತರ ಆಡ್ತಿದ್ಯಾ. ಅಲ್ಲ ಈ ತರ ಚೆನ್ನಾಗಿ ರೆಡಿ ಆಗೋದು, ಮ್ಯಾಚಿಂಗ್ ಹಾಕೊಳ್ಳೋದು, ಸಿಂಗಾರ ಮಾಡೋದು, ಇದೆಲ್ಲ ಜೀವನ ಪ್ರೀತಿಯ ಸಂಕೇತ. ಬೇಕಾಬಿಟ್ಟಿ ರೆಡಿ ಆಗೋದು ಅಂದ್ರೆ ನಮಗ್ ನಮ್ಮೇಲೇನೆ ಬೇಜಾರಾಗಲ್ವಾ. ನೋಡಕ್ ಹೇಗಿದ್ರು ಸರಿ, ಇಷ್ಟಪಟ್ಟು ರೆಡಿ ಆದ್ರೆ ಎಲ್ರೂ ಚೆನ್ನಾಗಿ ಕಾಣಿಸ್ತಾರೆ. ನೀವು ಬಿಡಿ, ನೀವು ಚಂದನೆ. ಆದ್ರೆ ಇಷ್ಟೆಲ್ಲ ಯಾಕೆ ಮಾಡ್ಬೇಕು? ಆದ್ರೆ ನಿಮಗೆ ಹೀಗೇ ಆಗ್ಬೇಕು, ಇದೇ ಮಾಡ್ಬೇಕು ಅಂತ ತುಂಬಾ ಹಠ ಇತ್ತು ಅನ್ಸುತ್ತೆ ಅಲ್ವಾ? ಹ್ಞೂ, ಮತ್ತೆ ಇರೋ ಅಷ್ಟು ದಿನ ಜೀವನನ ಸಂಭ್ರಮಿಸ್ಬೇಕು. ಆಮೇಲೆ ನಂತರ ಆದ್ಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಓಹೋ, ಶೂರ್ಪನಖಿ ಆಗಮನ. ನೀನ್ ಈ ತರ ನಗ್ತಾ ಇದ್ರೆ ಹುಚ್ಚಿ ಅಂತಾರೆ. ಇದರಿಂದ ನನ್ಗೇನೋ ಆಗಲ್ಲ. ರೂಮ್ ಒಳಗೆ ಗೂಳಿ ತರ ನುಗ್ತಾ ಇದಿರಲ್ಲ, ಬಾಗ್ಲು ತಟ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಓ ಮಹಾರಾಣಿ ನೀನು. ಡೋರ್ ಹತ್ರ ನಿಂತ್ಕೊಂಡು ನಾಕ್ ಮಾಡಿ ಮೇ ಕಮಿಂಗ್ ಮ್ಯಾಮ್ ಅಂತ ಪರ್ಮಿಷನ್ ಬೇರೆ ಕೇಳ್ಕೊಂಡ್ ಬರ್ತಾರೆ. ಏನು ರೆಡಿ ಆಗ್ತಿದ್ಯಾ ಪೂಜೆಗ? ಆಗು ನೀನ್ ಎಷ್ಟು ರೆಡಿ ಆದ್ರೂ ಈ ಮಾಯಾ ಸಮಕ್ ಬರಲ್ಲ. ಮಾಯಾ ಮೇಡಮ್, ಇಲ್ಲಿರೋರು ಯಾವುದೇ ಕಾರಣಕ್ಕೂ ಇಲ್ಲಿರೋರ್ಗೆ ಸಮಾಗಕ್ ಆಗಲ್ಲ. ಏಯ್ ನನ್ಗೆ ಎದುರು ಮಾತಾಡ್ತೀಯ? ಅಯ್ಯೋ ನೋಡಿ ಮಾಯಾ ಮೇಡಮ್, ನನ್ನ ಪಾಡಿಗೆ ನಾನು ತಯಾರಾಗ್ತಾ ಇದ್ದೀನಿ. ರೂಮ್ ತನಕ ನಾನು ಹುಡ್ಕೊಂಡ್ಬಂದು ಕಾಲ್ ಕೇರ್ ಜಗಳ ಆಡೋರ್ಗೆ ನನಗೆ ಎದುರೊಡ್ತಾ ಮಾತಾಡ್ತೀಯ ಅಂದ್ರೆ ನಾವೇನ್ ಹೇಳೋಣ? ಅತಿ ಆಗಾಡ್ತಿದ್ಯಾ ದುರ್ಗಾ? ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಅಂತೆಲ್ಲ ಕಿರಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ತುಂಬಾ ಖುಷಿಯಾಗಿದ್ಯಾ? ಖುಷಿಯಾಗಿರು. ಯಾಕಂದ್ರೆ ಈ ಖುಷಿ ಜಾಸ್ತಿ ಹೊತ್ತುಳಿಯಲ್ಲ. ಬರ್ಲಾ? ಇರು, ಏನ್ ನಡೆಸ್ತಿದ್ದಾಳೆ ಅಂತ ನೋಡ್ಕೊಂಡ್ ಬರ್ತೀನಿ. ಅಂಬಿಕಾ ಅಮ್ಮವ್ರ ಫೋಟೋಗೆ ದೀಪ ಹಚ್ಚಬೇಕಾದ್ರೆ ಹೀಗೆ ಆಗಿದೆ ಅಂದ್ರೆ ಅವ್ರಿಗೇನು ಅಸಮಾಧಾನ ಇದೆ ಅಂತ. ಏನ್ ಹೇಳ್ತಾ ಇದ್ದೀರಾ? ಹೌದು, ಆತ್ಮಗಳು ಈ ರೀತಿ ತಮ್ಮ ಅಸಮಾಧಾನ ಒಂದೊಂದ್ಸಾರಿ ತೋರಿಸ್ಕೊಳುತ್ತೆ. ಅಯ್ಯೋ, ಇವ್ರು ಯಾಕೆ ಹೀಗ್ ಮಾತಾಡ್ತಿದ್ದಾರೆ? ನನಗೆ ಯಾವ ಅಸಮಾಧಾನ? ನನಗ ಅಸಮಾಧಾನ ಇದ್ರು ಅದು ಈ ಮಾಯನ್ ಮೇಲೆ ಮಾತ್ರ. ಶರತ್ ದೀಪ ಹಚ್ತಿದ್ರೆ ನನಗೆ ಯಾಕೆ ಅಸಮಾಧಾನ ಆಗತ್ತೆ? ಅಸಮಾಧಾನ ಅಂದ್ರೆ ಅದೇನು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅದರಿಂದ ಏನಾದ್ರೂ ಪರಿಹಾರ ಹುಡುಕ್ಬೋದಲ್ವಾ? ತಮ್ಮ ಹತ್ರದವರೇ ಯಾರೋ ತೊಂದರೆ ಕೊಟ್ಟಿರ್ಬೋದು ಅನ್ನೋ ಅಸಮಾಧಾನ ಇರ್ಬೋದು. ಹತ್ತಿರದವ್ರೇನ? ಅದು ಹೇಗೆ ಸಾಧ್ಯ? ಅಂಬಿಕಾ ನಮ್ಮ ಮನೇಲಿರೋಷ್ಟು ದಿವಸನೂ ಅವಳು ಸೊಸೆಯಾಗಿರ್ಲಿಲ್ಲ, ಮನೆ ಮಗಳಾಗೇ ಇದ್ಲು. ಅವಳಿಲ್ಲ ಅನ್ನೋ ಕೊರತೆ ಇವತ್ತಿಗೂ ನಮಗೆ ಜೀರ್ಣಿಸಿಕೊಳ್ಳಕ್ ಆಗ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಅವಳಿಗೆ ತೊಂದರೆ ಕೊಡುವಂತ ಕೆಲಸ ಯಾರು ಮಾಡ್ತಾರೆ ಈ ಮನೆಯಲ್ಲಿ? ನಿಜ ಪಂಡಿತ್ರೆ, ನೀವೆಲ್ಲೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅಂಬಿಕಾ ಇದ್ದಾಗ್ಲೂ ಯಾರಿಗೂ ಯಾವತ್ತೂ ಅವಳು ತೊಂದರೆ ಕೊಟ್ಟವಳಲ್ಲ. ಅದರಿಂದ ಅಂಬಿಕಾಗೂ ಯಾರಾದ್ರೂ ತೊಂದರೆ ಕೊಡಬೇಕು ಅನ್ನೋ ಮನ್ಸು ಕೂಡ ಮಾಡಿರಲ್ಲ. ಹೌದೌದು, ಈ ತರ ಇಲ್ಲಿವರೆಗೂ ಯಾವತ್ತೂ ಆಗಿಲ್ಲ. ಆದ್ರೆ ಇವತ್ತು ಶರತ್ತು ದೀಪ ಹಚ್ಚಕ್ ಹೋದಾಗ್ಲೇ ಹಿಂಗಾಗಿದೆ ಅಂದ್ರೆ ಅಂಬಿಕನಿಗೆ ತೊಂದರೆ ಆಗಿರೋದು ಶರತ್ತಿಂದನಾ?
ಅದು ನಾನು ಹೇಳಿ ದಮಯಂತಿ ನಿಂಗೆಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ಅದಕ್ಕೆ ಅದು ಹಾಗಲ್ಲ. ನಾನು ವಯಸ್ಸು ದೇಹಕ್ಕಾದ್ರೆ ಸಾಲದು, ಬುದ್ಧಿಗೂ ಸ್ವಲ್ಪ ಪ್ರಬುದ್ಧತೆ ಇರಬೇಕು. ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ನಿನಗೆ ಪರಿಜ್ಞಾನ ಇಲ್ವಾ? ಅಯ್ಯೋ ಅಣ್ಣ, ನಾನು ಹೇಳಿದ್ದು ಹಾಗಲ್ಲ. ಸಾಕು ದಮಯಂತಿ, ಸುಮ್ಮನೆ ಏನೇನೋ ಮಾತಾಡಿ ಎಲ್ರಿಗೂ ಬೇಜಾರು ಮಾಡಬೇಡ ನೀನು. ಅತ್ತೆ, ನಿಮ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಸುಮ್ನಿದ್ ಬಿಡಿ. ಏನೇನೋ ಮಾತಾಡಿ ಅಣ್ಣಂಗೆ ಹರ್ಟ್ ಮಾಡ್ಬಿಡಿ ಅತ್ತೆ. ಅಯ್ಯೋ ಹೇಳ್ತಿದ್ದೀನಲ್ಲ, ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸಿ. ಅವತ್ತು ಅಂಬಿಕಾ ಸತ್ತಾಗ ಅಲ್ಲಿದ್ದಿದ್ದು ಷರತ್ತು. ಇವತ್ತು ಅವ್ನ್ ದೀಪ ಹಚ್ಚಕ್ ಹೋದಾಗ್ಲೇ ಹೀಗಾಯ್ತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ದಮಯಂತಿ ದಮಯಂತಿ, ನಿನಗೆ ಸುಮ್ಮನಿರು ಅಂತ ಹೇಳಿದೆ ತಾನೇ? ಪುಟ, ಅದು ಮೇಡಮ್ ಹಾಗೆಲ್ಲ ಮಾತಾಡ್ಬಾರ್ದು. ನನ್ನ ಮಾತು ಕೇಳು. ಇಲ್ಲ, ನಂಗೆ ಗೊತ್ತು. ಅಮ್ಮನ್ನ ಇವರೇ ಕೊಂದಿದ್ದು. ಈಗ ಫೋಟೋನ ಇವ್ರಿಗೆ ನಾವ್ ಯಾರು ಇಷ್ಟ ಇಲ್ಲ, ನಮ್ ಕಂಡ್ರೆ ಆಗಲ್ಲ. ಅಮ್ಮನ್ನ ಸಾಯಿಸಿದ್ರು. ನನ್ನಮ್ಮನಿಂದ ದೂರ ಮಾಡಿದ್ದಾರೆ. ಪುಟ್ಟ ಯಾಕೆ ಹೀಗೆ ಹೇಳ್ತಿದ್ಯಾ? ದುರ್ಗಾ, ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಅಯ್ಯೋ ದೇವ್ರೆ, ಬೆಂಕಿ ನೋಡ್ದಾಗೆಲ್ಲ ಇವಳು ಹೀಗೆ ಆಡ್ತಾಳೆ. ದುರ್ಗಾ ಪ್ಲೀಸ್ ಇವಳಿಗೆ ಅರ್ಥ ಮಾಡಿಸು. ಪುಟ್ ಮೇಡಮ್, ನನ್ನ ಮಾತು ಕೇಳು. ಅಪ್ಪ ಏನು ತಪ್ಪು ಮಾಡಿಲ್ಲಮ್ಮ. ಹಾಗೆಲ್ಲ ನಂಗೆ ಗೊತ್ತು. ನಂಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಐ ಹೇಟ್ ಹಿಮ್. ಐ ಹೇಟ್ ಹಿಮ್ ಸೋ ಮಚ್. ಶರತ್, ಶರತ್,